ಅಕ್ಷರಕ್ಕೆ ಸಕಾರ ಪನ್ಪುನು ಸರಸ್ ಪಂಡ ನಿರಂತರವಾದ ಪರತ್ತೊಂದುಪ್ಪುನಾಲು ಎಂದು ಅರ್ಥ ಅಂಚಾದು ಸುದೆಕ್ ಸರಿತಾ ಅನ್ನೋದು ಪುದರುಂಡು ನಿರಂತರವಾದ ಸರೋವರ ಪನ್ಪುನಂಚಿನ ಪುದರುಂಡು ಸರಸಿಜ ಪನ್ಪುನ ಪುದರ್ ತಾಮರೆಗೆ ಉದಿಯವ ನೇರಲು ಅವೇ ಕಾರಣ ಅಂಚಿನ ಸದಾ ಕ್ರಿಯಾಶೀಲತೆ ಪ್ರಯೋಗಶೀಲತೆಗೆ ಕಾರಣೀಭೂತವಾಯಿ ನಂಚಿನ ಶಕ್ತಿ ಸರಸ್ವತಿ ಶಾರದೆ ಎಂದು ಪನ್ಪುನ ಅಲ್ಲಿಗೆ ಕುಡಂಜುಪ್ಪುನ ಅನುವರ್ತನಾಮ ಬೇತೆ ಬೇತೆ ಒಂಜಿ ಆಜಿ ಋತುಕುರುಂಡ ಇಟ್ಟು ಶರದ್ ಋತು ಒಂದು ಬರ್ಪುಂಡು ಈ ಶರದ್ ಋತುದ ಪೊರ್ತುಡೆ ಬರ್ಪುನ ಮಾರ್ನೆಮಿ ಶರತ್ ಋತುವಿನ ನವರಾತ್ರಿ ಅವು ಶರನ್ನವರಾತ್ರಿ ಅಂಚಿನ ಶರತ್ ಋತುದ ತಿಂಗೊಲ್ದ ಪೊರ್ಲು ಬಾರಿ ಪೊರ್ಲುಗೆ ತಿಂಗೊಲ್ದ ಬೊಲ್ಪು ಅಂಚಿನ ಶರದ್ ಋತುದ ತಿಂಗೊಲ್ದ ಬೊಲ್ಪುದ ಲೆಕ್ಕಂತಿನ ದೇಕಿ ಪಡೆಯುನಾಲು ಆಲು ಶರತ್ಕಾಲದ ಚಂದ್ರೆ ಆಲು ಶರತ್ ಚಂದ್ರೆ ಶಾರದೆ ಪನ್ಪುನ ಪುದರ್ ಅಂಚಾದು ಸರಸ್ವತಿ ಪನ್ಪುನ ಆಲು ಕೈಟ್ ಪತ್ತೊಂದಿನ ಸಂಗೀತ ಉಪಕರಣವು ಒಂದು ಕೆಂಡ ಬೀಣೆ ಈ ಬೀಣೆಡು ಶುದ್ಧವಾಯಿನ ಭಾರತೀಯ ವಾದ್ಯವು ಐಟು 14 ನಮೂನೆ ಉಂಡುಗೆ ಈ 14 ನಮೂನೆದ ಬೀಣೆಡು ಬಾರಿ ಪುಗರ್ತೆದ ಬೀಣೆವು ಒಂದು ಕೆಂಡ ಕಚ್ಚಪಿ ಪನ್ಪುನ ಬೀಣೆ ಕಚ್ಚಪಿ ಪನ್ಪುನ ಇಕ್ ಏಮೆ ಪನ್ಪುನ ಅರ್ಥಲ ಉಂಡು ಈ ಕಚ್ಚಪಿ ಪನ್ಪುನ ವೀಣೆನು ಪತ್ತೊಂದಿನಾಲು ಸರಸ್ವತಿ ಅಂಚಾದು ಶಾರದೆ ಪತ್ತೊಂದಿನ ವೀಣೆದ ಪುದರ್ದಾದ ಅಂದು ಓಲಾಂಡ ರಸಪ್ರಶ್ನೆ ಸ್ಪರ್ಧೆ ಕೇಂಡ ಮಾರ್ನೆಮಿಡು ಕಚ್ಚಪಿ ಪನ್ಪುನವು ಪುದರ್ ಐಟು 24 ಅಂಕಣಲು 24 ಪನ್ಪುನವು ಗಾಯತ್ರಿ ಮಂತ್ರದ 24 ಅಕ್ಷರ ಕೇಶವಾದಿ 24 ಕಿಂಪುರುಷರು ಬೊಕ್ಕ ನರಮಾನ್ಯನ ಬೆನ್ನು ಮೂಳೆ ಬೆರಿಮುಳ್ಳುಂಡತ್ತೆ ಐಟುಪ್ಪುನ ಕಟ್ಟುಲು 24ಗೆ ಅಂಚಿನ 24 ಪನ್ಪುನ ಅಕ್ಷರದ ಅಂಕಣದ ಬೀಣೆನು ದುನಿತೊಂದು ಬರವುಗು ಸರವುಗು ಸಂಗೀತಗೂ ಶಾಸ್ತ್ರಗೂ ಲಲಿತ ಕಲೆಗೆ ಗುರುಕಾರ್ದಿಯಾಯಿನ ಅಪ್ಪೆ ಸರಸ್ವತಿನು ಮಾ ಭವತು ಶ್ರೀ ಸರಸ್ವತಿ ಪನ್ಪುನ ಪುಗರ್ತೆದ ಪದ ತೊಟ್ಟಿಗೆ ನಲಿಕೆದ ಸೊಲುಮೆನ ಸಂದಾಯ ಮಲ್ಪರ ಕೂಟದಕ್ಕಲು ಬರ್ಪೇರು ತಾಟಿ ಬಟ್ಟುದೆದು ಕೊನುಗ ಸರಸ್ವತಿ ಸ್ತುತಿಗಾದು ಒಂದು ಬಹಳ ದೊಡ್ಡ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಉತ್ಸವ ಮುಗೀತೆನ್ನುವಷ್ಟರಲ್ಲಿ ಅಡ್ಕದಲ್ಲಿ ಉತ್ಸವ ಆರಂಭ ಅದು ಯಾವ ರೀತಿ ಉತ್ಸವದ ಸಂತೋಷವನ್ನು ದಾಟಿಸುವ ಕೆಲಸ ಮಾಡಿದ್ದಾರೆ ಉತ್ಸವ ಎಂಬ ಶಬ್ದದ ಅರ್ಥವೇ ಹಾಗೆ ಏರು ಉತ್ಸಾಹದಲ್ಲಿ ಊರ್ಧ್ವಮುಖಿಯಾಗಿ ಉತ್ಸಾಹ ಎಂಬುದು ಮುಂದುವರಿದರೆ ಅದು ಉತ್ಸವವಾಗುತ್ತದಂತೆ ಹಾಗಾಗಿ ಮಹೋತ್ಸವಂ ಪ್ರಕೂವಿದ್ ರಾಜ್ಯ ರಾಷ್ಟ್ರಾಭಿವೃದ್ಧತೆ ಅಂತ ಶಾಸ್ತ್ರ ಹೇಳ್ತದೆ ರಾಜ್ಯವನ್ನು ರಾಷ್ಟ್ರವನ್ನು ಒಂದು ಮಾಡುವುದಕ್ಕೋಸ್ಕರ ಇರುವಂಥದ್ದು ಅದು ಉತ್ಸವ ಅಡ್ಕದಲ್ಲಿ ಉತ್ಸವ ಆಗುವಾಗ ಸೋಮನಾಥ ದೇವರ ಭೇಟಿಗೆ ಭಗವತಿ ದೈಯಂಗಳು ಹೋಗಿದೆ ಎಂತಹ ಸೊಗಸಾದ ನೋಟ ಅಂತ ಹೇಳಿದರೆ ಇದು ಶಕ್ತಿ ಅದು ಶಿವ ಪ್ರಕೃತಿ ಪುರುಷಾತ್ಮಕಾತ್ ಇತಿ ಜಗತ್ ಎನ್ನುವ ಶಾಸ್ತ್ರ ಮಾತಿನ ಹಾಗೆ ಅಲ್ಲಿರುವ ಪುರುಷ ಇಲ್ಲಿರುವ ಪ್ರಕೃತಿಯ ಜೊತೆ ಸಂಲಗ್ನಗೊಳ್ಳುವಂತಹ ಪ್ರಕ್ರಿಯೆ ಹಾಗಾಗಿ ಈ ಜಗತ್ತು ಮುಂದುವರಿದಿರುವಂಥದ್ದು ಪ್ರಕೃತಿ ಪುರುಷ ಎನ್ನುವ ಜಗತ್ಸೂತ್ರದ ಮುಖೇನ ಎನ್ನುವ ಸಂದೇಶವನ್ನು ದಾಟಿಸುವಂತಹ ಚಿಂತನೆ ಸ್ನೇಹಿತರೆ ಸರ್ವೇ ಸಾಮಾನ್ಯವಾಗಿ ಕೈರಾಳಿ ಸಂಸ್ಕೃತಿ ಮತ್ತು ತೌಳವ ಸಂಸ್ಕೃತಿಯಲ್ಲಿ ಕಂಡುಬರುವಂತಹ ಭಗವತಿಯ ಆರಾಧನೆಯಲ್ಲಿ ಭಗವತಿ ಕ್ಷೇತ್ರದಿಂದ ಸಮೀಪದ ಮಾಗಣೆಯ ಅಧಿಕಾರ ಇರುವ ಶಿವಕ್ಷೇತ್ರಕ್ಕೆ ಭೇಟಿಯನ್ನು ಕೊಡುವುದು ಸರ್ವೇ ಸಾಮಾನ್ಯವಾದ ನೋಟ ನೀವು ಸುತ್ತಮುತ್ತ ಇರುವಂಥ ಭಗವತಿ ಕ್ಷೇತ್ರಗಳನ್ನು ಪರಿವೀಕ್ಷಿಸಿದಾಗ ಇದು ನಿಮ್ಮ ಮನಸ್ಸಿಗೆ ಬರುವಂತಹ ಸಂಗತಿ ಇಲ್ಲಿರುವಂತಹ ಭಗವತಿಯರು ಸಾಮಾನ್ಯವಾಗಿ ಅಡ್ಕ ಕ್ಷೇತ್ರಕ್ಕೆ ಬರುವುದಕ್ಕಿಂತ ಮೊದಲು ಇದೇ ಸೋಮೇಶ್ವರದ ಪಾರೆ ಕ್ಷೇತ್ರದಲ್ಲಿ ಅಂದರೆ ಬಂಡೆಕಲ್ಲಿರುವಂತಹ ಪುಣ್ಯಕ್ಷೇತ್ರದಲ್ಲಿ ಕರೆ ಸೇರಿದರು ಅಲ್ಲಿಂದ ಸೋಮನಾಥನ ಅನುವು ಸ್ವೀಕರಿಸಿಕೊಂಡು ಈ ಅಡ್ಕ ಕ್ಷೇತ್ರದಲ್ಲಿ ನೆಲೆಯನ್ನು ಕಂಡುಕೊಂಡರು ಎಂಬುದು ಪ್ರತೀತಿ ಇವತ್ತಿಗೂ ಸೋಮನಾಥ ದೇವಸ್ಥಾನದ ಪರಿವಾರದಲ್ಲಿ ಒಂದಾಗಿರುವ ಸೋಮನಾಥ ಸಾನ್ನಿಧ್ಯದ ಕೆಳಭಾಗದಲ್ಲಿ ನೇರ ಅಭಿಮುಖವಾಗಿರುವಂತಹ ಪಂಚದುರ್ಗೆಯರು ಇಲ್ಲಿರುವಂತಹ ಪಂಚಭಗವತಿಯರು ಎನ್ನುವ ಸಂಕಲ್ಪ ಇದೆ ಅಲ್ಲಿ ನಡೆಯುವಂತಹ ಭೂತ ಬಲಿಗೆ ಇಲ್ಲಿಯ ಅಚ್ಚಮಾರರು ಬೆಳ್ಳ ಉಡುತ್ತು ಅಲ್ಲಿ ದರ್ಶನಾವೇಶವಾಗುವಂತಹ ಪರಿಕಲ್ಪನೆ ಇದೆ ಅದರ ಜೊತೆಗೆ ಕ್ಷೇತ್ರದಲ್ಲಿ ನಿನ್ನೆ ಬ್ರಹ್ಮರಥೋತ್ಸವ ವೈಭವೋಪೇತವಾಗಿ ನಡೆಯಿತು ಸೋಮೇಶ್ವರ ಬೆಡಿ ನಡೆಯಿತು ಸಾವಿರಾರು ಸಂಖ್ಯೆಯ ಜನರು ಬಂದು ಸೇರಿದರು ಈ ರಥದಿಂದ ಅವರೋಹಣಗೊಂಡಂತಹ ಬಿಂಬ ನಿನ್ನೆ ರಾತ್ರಿ ಶಯನಕ್ಕೆ ಹೋಗಿ ಇವತ್ತು ಕವಟೋದ್ಘಾಟನೆ ಆಗಿ ಆನಂತರ ನಡೆಯುವ ಸರ್ವ ಪ್ರಕ್ರಿಯೆಯಲ್ಲಿ ಇಡೀ ಉತ್ಸವ ಅಂತ್ಯದಲ್ಲಿ ಅವಭೃತ ಅಂದರೆ ಜಳಕವಾಗುವುದು ಪ್ರತೀತಿ
ಸ್ನೇಹಿತರೆ, ಎಷ್ಟು ಐತಿಹಾಸಿಕವಾದ ಊರಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ, ಇಲ್ಲಿಂದ ಸ್ವಲ್ಪ ಆಚೆಗೆ ಹೋದಾಗ ಅಲ್ಲಿ 9 ಕೆರೆ ಎನ್ನುವ ಒಂದು ವಿಚಿತ್ರ ಮತ್ತು ವಿಶೇಷವಾಗಿರುವಂಥ ಊರಿನ ಹೆಸರೊಂದಿದೆ. ಸರ್ವೇ ಸಾಮಾನ್ಯವಾಗಿ ಹೊರಗಡೆ ಹೇಳಿದಾಗ ಅದು ಊರೋ ಅಥವಾ ನಿಮ್ಮ ಮನೆಯ ಪಕ್ಕದ ಕೆರೆಯನ್ನು ಹೇಳ್ತೀರೋ ಅಂತ ಕೇಳುವರೇನೋ. 9 ಕೆರೆ, ಆ ಒರಂಬೆದು ಎನ್ನುವಂತಹ ಹಳೆಯ ಹೆಸರು ಕೂಡ ಅದಕ್ಕಿದೆ. ಒರಂಬಕೆದು ಇರುವಂತಹ ಅಲ್ಲಿ ಇರುವಂತಹ ಒಂದು ಕೆರೆಯಲ್ಲಿ ಸೋಮನಾಥ ಅವಭೃತ ಆಗುವಾಗ ಭಗವತಿಯರು ನಿರ್ದೇಶಿಸಿದ ಹಾಗೆ ಆ ಅವಭೃತದ ಒಂದು ಪ್ರಯಾಣ ನಡೆಯುವಂಥದ್ದು, ಮತ್ತೆ ಕ್ಷೇತ್ರಕ್ಕೆ ತಲುಪಿಸುವ ತನಕ ಭಗವತಿಯರ ಅವಗಾಹನೆ ಜವಾಬ್ದಾರಿಯಲ್ಲಿ ನಡೆಯುವಂಥದ್ದು ಕ್ರಮ. ಏಕಿಷ್ಟು ಪೀಠಿಕೆ ಅಂತ ಕೇಳಿದರೆ, ಸ್ನೇಹಿತರೆ, ಅಡ್ಕದ ಭಗವತಿಯರ ಪ್ರಾಚೀನ ಉಲ್ಲೇಖಗಳನ್ನು ಕಂಡಾಗ ನೀಲೇಶ್ವರದಿಂದ ತೊಟ್ಟು ಸೋಮೇಶ್ವರದವರೆಗೆ ಎನ್ನುವ ಪ್ರತೀತಿಯ ಮಾತಿದೆ. ಮೋಯರ 11 ಕ್ಷೇತ್ರದಲ್ಲಿ ಕೊನೆಯ ಕ್ಷೇತ್ರವಾಗಿರುವ ಅಡ್ಕ ಕ್ಷೇತ್ರ ಸೋಮೇಶ್ವರದ ಅನುವರ್ತತೆಯನ್ನು ಪಡೆದುಕೊಂಡ ಕಾರಣ ಈ ದೇವಿಯನ್ನು ಅನೇಕ ಕಡೆ ಸೋಮನಾಥೇಶ್ವರಿ ಅಥವಾ ಸೋಮೇಶ್ವರಿ ಎಂಬುದಾಗಿ ಕರೆದಿರುವ ಉಲ್ಲೇಖವನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಇಲ್ಲಿರುವಂತಹ ಶಕ್ತಿ ಮಂಗಳಾದೇವಿಯ ಶಕ್ತಿಯ ಹಾಗೆ ಒಂದರ್ಥದಲ್ಲಿ ಶಿವಶಕ್ತಿ ಸಂಭೂತ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿರುವ ಬೀರಮ್ಮರಾಗಿರಲಿ, ವೇಟಕೊರುಮಗನಾಗಿರಲಿ, ಗುಳಿಗನಾಗಿರಲಿ ಎಲ್ಲವೂ ಶಿವಮೂಲವಾಗಿರುವ ಶಕ್ತಿ. ಈ ಭಗವತಿಯರಾದರೂ ಅಷ್ಟೇ ಶಿವ ಪರಿಕಲ್ಪಿತವಾಗಿರುವ ಶಿವಾವೇಶವನ್ನು ಪಡೆದಿರುವಂತಹ ಶಕ್ತಿ ಎಂಬುದು ಪ್ರತೀತಿ. ಅಂತಹ ಶಿವನನ್ನು ಈ ವೇದಿಕೆಯಲ್ಲಿ ಒಮ್ಮೆ ಕಾಣದಿದ್ದರೆ ಹೇಗೆ? ಹಾಗಾಗಿ ಶಿವಸ್ತುತಿಯ ಮುಖೇನ ಅಡ್ಕ ಭಗವತಿಯರ ಮೂಲ ಪ್ರಜ್ಞೆಯಾಗಿರುವಂತಹ ಶಿವಪ್ರಜ್ಞೆಯನ್ನು ನೆನಪಿಸಿಕೊಳ್ಳೋಣ. ಬುರ್ದಿತ್ತನಿಗೆ ಏರೋ ಐನ ಕೈ ಪುಂಡಿದ ನೀರುಡಿಂಚದೆರ್ತದು ಮಿತ್ತು ಪಾಡ್ನ ಪ್ರಯತ್ನ ಮಲ್ಪುನಾಗ ಚೇಳಿದ ಕಿನ್ನಿ ಯಥಾ ಪ್ರಕಾರ ಆಯ್ತ ಬೀಲಡ್ದು ಕೊಡಪೆರ ಶುರು ಮಾಡ್ತೀನಿ. ಕೈ ಬುಡಿಯೇ ಪಿರ ತಿರ್ತು ಬುರುಂಡು ಪಿರವರ ಐನ ಮೆಲ್ಲದರ್ಪ ಪಿರ ಚುಚ್ಚುಂಡು ತಿರ್ತು ಬಿಡ್ನು ಇದೇನು ತೂಯಿನ ಏರೋಂಜಿ ಪಂಡಿರತ್ತು ವಾಮರ್ಲು ಮಾರೆ ವಾಮರ್ಲ ಅವು ಪಿರ ಪಿರ ಕೊಡತ್ತೊಂದುಂಡು ಈ ಪಿರ ಪಿರ ಐನು ದೆರ್ತು ಮಿತ್ತು ಪಾಡ್ನ ಪ್ರಯತ್ನ ಮಲ್ತೊಂದುಲ್ಲತ್ತ ಐನು ಬುಡು ಮಾರಾಯ ಅವ ಸೈಂದ ಸೈಯಾಡು ಊರಿಗೊಂದು ಉಪದ್ರ ಪೋಯಿಲ ಕಾಪುಂಡು ಒಂದು ಅವಾಗ ಆ ತೆರಿನ ಮಾನಿ ಪನ್ಪೆಗೆ ಐನು ಬಚವು ಮಲ್ಪುನ ಉಂಡತ್ತೆ ಅವು ಎನ್ನ ಧರ್ಮ, ಬೀಲಡು ಕೊಡಪುನವು ಚೇಳುದ ಧರ್ಮ, ಜೀವನ ಧರ್ಮ ಪನ್ಪುನ ಒಂಜಿ ಉಂಡು. ಓವು ಕಷ್ಟಡು ಬಂಗಡು ಉಂಡ ಐನು ಬಚವು ಮಲ್ಪೊಡ ಐನವು ಮಾನವೀಯತೆದ ಧರ್ಮ ಈಕೋಸ್ಕರ ಏನು ಮಲ್ತೊಂದುಲ್ಲೆ ಅವು ಕೊಡಪುನವು ಸಹಜವಾಯಿನ ಜೀವನದ ಧರ್ಮವು ಅವು ಮಲ್ತೊಂದು. ಇಂಚ ಬದುಕುನ ಸಾದಿಗ ಧರ್ಮ ಅಂದುಪುದರಿ ಧರ್ಮಗ ಗಟ್ಟಿ ಶಕ್ತಿ ಬರ್ಪುನ್ಯಾಪ ಅಂದು ಕೇಂಡ ಆಯ್ತಾ ಉಲ ಮರ್ಗಿಲಿಡು ಉಪ್ಪುನಂಚಿನ ಸಮುದಾಯಲು ಗಟ್ಟಿ ಅವಳು ಒಂದುಲೆ ಸಮುದಾಯದ ಬಗ್ಗೆ ಉಲ್ಲೇಖ ಮೂಲ ಅಗತ್ಯವಾದ ದಾಯ ಮಲ್ಪಡುವುದು ಪಂಡ ಈ ಕ್ಷೇತ್ರ ಮೋಯ ಸಮುದಾಯಕ್ಕೆ ಸಂಬಂಧಪಟ್ಟಿನ ಮೋಯರ್ ಸಮುದಾಯಕ್ಕೆ ಸಂಬಂಧಪಟ್ಟಿನ ಪುಣ್ಯಕ್ಷೇತ್ರ. ಇಂಚಿನ 11 ಕ್ಷೇತ್ರಗಳು ಈ ಭಗವತಿ ಆರಾಧನೆ ಪನ್ಪುನ ಶಕ್ತಿ ದೇವತಾ ಆರಾಧನೆ ಇಡೀ ಭಾರತದ ಬಾರಿ ಪ್ರಾಚೀನ ಆರಾಧನೆ ಒಂಜಿ ದಿಂಜ ವೈವಿಧ್ಯಪೂರ್ಣವಾದ ಬೇತೆ ಬೇತೆ ಕಡಿಟ್ಟು ಹಾಕೊಂಡು ಒಂಜಿ ಲೆಕ್ಕಾಚಾರಡಿಂಚ ಪಟ್ಟಿ ಮಲ್ತೊಂದು ಪೋಂಡ 500 ಜಾಸ್ತಿ ಭಗವತಿಲುಲ್ಲೇರು 500 ಜಾಸ್ತಿ ಭಗವತಿಲುಲ್ಲೇರು. ಮುಖ್ಯವಾದ ಈ ಭಾಗಗಳು 4 ಸಮುದಾಯಲು ಭಗವತಿ ಆರಾಧನೆ ಗುರುತ ಮಲ್ತೊನ್ನುವ ತೀಯ ಮೋಯ ವಾಣಿಯ ಬೊಕ ಶಾಲಿಯ ಅಂದು ತೀಯ ಪನ್ಪುನಂಚಿನ ಮಳಿಯಾಳಿ ಬಿಲ್ಲ ಬಾಂದು ಪುಗರ್ತೆ ಪಡಪುನಂಚಿನ ಆ ಸಮುದಾಯಡ್ 14 ಭಗವತಿ ಕ್ಷೇತ್ರಗಳು ಉಂಟು. ಶಿರಿಯ ಪನ್ಪುನ ಸುದೆತ್ತ ಆ ಪುಡೆಟ್ಟು 3000 ವಟ್ಟ ಈ ಪುಡೆಕ್ 5000 ವಟ್ಟ ಪನ್ಪುನಂಚಿನ ಲೆಕ್ಕಾಚಾರಡು ಅಂಚಿಗೆ ಇಂಚಿಗೆ 10 ಬಂಡದು 14 ಕ್ಷೇತ್ರಗಳು. ನನ್ನ ಆ ಪುಡೆ ಹಿಡ್ದು 10 ಈ ಪುಡೆ ಮುಟ್ಟ ನೀಲೇಶ್ವರಡ್ದು ಸೋಮೇಶ್ವರ ಮುಟ್ಟ 11 ಕ್ಷೇತ್ರಗಳು ಅವು ಮೋಯರ್ ಸಮುದಾಯಡ್ ಬೇತೆ ಭಗವತಿಲಿನ ಆರಾಧನೆ ಮಲ್ಪುನಂಚಿನ ಸಮುದಾಯ 11 ಕ್ಷೇತ್ರದ ನಿಲೆಕುಲು. ನನ್ನ ಶಾಲಿಯ ಸಮುದಾಯ ನಮ್ಮದಾದ ಪದ್ಮಶಾಲಿ ಶೆಟ್ಟಿಗಾರ ಎಂದು ಪನ್ಪ ಮಲಯಾಳಿ ಶೆಟ್ಟಿಗಾರ ಸಮುದಾಯ 14 ನಗರರು ಪಟ್ಟಂತೊಟ್ಟು ಪಣಂಬೂರು ಬೇರೆ 14 ನಗರಂ ಪನ್ಪುನಂಚಿನ ಲೆಕ್ಕಾಚಾರಡು 14 ನಗರಲೆಲ್ಲ ಆರಾಧನೆ ಹಾಕೊಂಡು ಅಶೋಕನಗರಡು ಪುನಿ ಈ ಭಾಗಡು ಪುನಂಚಿನ ಒಂದು ಮೋಯರ್ ಶಾಲಿಯರ್ನ ಕ್ಷೇತ್ರ ಅವು ಅಕೀರಿದ ಕ್ಷೇತ್ರ ಅಂದು ಲೆಕ್ಕಾಚಾರ. ನನ್ನ ವಾಣಿಯ ಸಮುದಾಯ ಮಡಿಯಾಳಿ ಗಾಣಿಗ ಎಣ್ಣೆದೆಪ್ಪುನಂಚಿನ ಸಮುದಾಯ ವಾಣಿಯ ಸಮುದಾಯ ನಾವು ಪಾಟಾಳಿ ಇಂದು ಪನ್ಪತೂಲೆ ಆ ಸಮುದಾಯಡ್ ನೂತ ಎನ್ಮ ಮುಚ್ಚಿಲೋಡಿತ್ತಿನಲ ಪ್ರಧಾನವಾದ ಪೆರ್ನೆ ಸೇರಿನಲ ಕಂತಿನ 14 ಮುಚ್ಚಿಲೋಟು ಭಗವತಿ ಕ್ಷೇತ್ರಗಳುಂಡು. ಇಂಚ ಈ 4 ಸಮುದಾಯದ ಈ ಭಾಗದ ಆರಾಧನೆ ಇದು ಒತ್ತಂದೇ ಬೇತೆ ಬೇತೆ ಭಗವತಿ ಆರಾಧನೆ ಮಲ್ಪುನಂಚಿನ ವರ್ಗಲುಂಡು. ಭಾರಿ ಮುಖ್ಯ ಒರಿ ಒಂಜಿ ಆಚಾರಿನ ಕೊಟ್ಟೆ ಒಪ್ಪುಂಡಿಗೆ ಒಂಜಿ ಕರ್ಬದ ಕೊಟ್ಟೆ ಒಪ್ಪುಂಡಿಗೆ ಕರ್ಬದ ಕೊಟ್ಟೆ ಅಡುಕೇನುನ ಧ್ವನಿ ಜೋರು ಆಚಾರಿನ ಕೊಟ್ಟೆ ಅಡುಕೇನುನ ಧ್ವನಿ ಭಾರಿ ಕಡಿಮೆ.
ದಾಯ ಎಂದು ಕೇಳಿರು ರಡ್ಡುಲ ಕರ್ಬದ ಸುತ್ತೆಡೆ ಕೊರ್ಪುನ ಪೆಟ್ಟು ದಾಯ ಆ ಅವಳು ಜಾಸ್ತಿ ಕೇನುಂಡು ಮೂಲು ಕಡಿಮೆ ಕೇನುಂಡು ದಾಯ ಪಂಡ ಬಂಗಾರದ ಮಿತ್ತು ಕರ್ಬದ ಪೆಟ್ಟು ಅಂಚ ಅದು ಬೇತೆ ಬೇತೆ ಲೋಹೋಲು ಪೆಟ್ಟುದ ಬಲ ಕಡಿಮೆ ಅಂಚ ಸ್ವರ ಕಡಿಮೆ ಯಾಪ ಕರ್ಬದ ಮಿತ್ತು ಕರ್ಬದನೇ ಪೆಟ್ಟು ಬುರುಂಡೋ ಅಪಗ ಸ್ವರ ಜಾಸ್ತಿ ದಾಯ ಉಲ್ಲೇಖ ಗೊತ್ತುಂಡೆ ಸಮುದಾಯದುಲೈ ಸಮುದಾಯದಕ್ಕಲೇ ಕೀಲುದೀದು ತೊಂದರೆ ಮಲ್ಪುನ ಉಂಡತ್ತೆ ಭಾರಿ ಅಪಾಯ ನಮ್ಮಕ್ಕಲೇ ಶತ್ರು ಆಂಡ ಭಾರಿ ಕಷ್ಟ ಅಂಚಾದು ನಮ್ಮ ಮಾತ ಐಕ್ಯ ಮತ್ತೆಡಿತ್ತಿನ ಸಮುದಾಯಲು ಉಂಜಾಂಡ ಸಮಗ್ರವಾಯಿನಂಚಿನ ಹಿಂದೂ ಸಮಾಜ ಗಟ್ಟಿಯಾಪುಂಡು ಅಲ್ಲಿ ಬಿದಿಗೆ ಚಂದ್ರಮ ಮೂಡಿ ಸೊಗದ ಸೊದೆ ಎಲ್ಲೆಡೆಯೂ ಹರಿದು ಬರಲಿ ಭಾರತಾಂಬೆಯ ಕರುಳ ಕುಡಿಗಳಲ್ಲಿ ಕಾರುಣ್ಯದ ಬೆಳಕು ಚಿಮ್ಮಿ ಬರಲಿ ಎನ್ನುವ ಹಾಗೆ ಸ್ನೇಹಿತರೆ, ಕಾರುಣ್ಯದ ಬೆಳಕು ಕುಡಿಗಳಲ್ಲಿ ಚಿಮ್ಮಬೇಕಿದ್ರೆ ನಮ್ಮೊಳಗೆ ಒಂದು ಐಕ್ಯತ್ವ ಎಂಬುದು ಬೇಕು. ಆದರೆ ಭಾರತದ ಹಿಂದೂ ಸಮಾಜದ ಬಹಳ ದೊಡ್ಡ ನ್ಯೂನ್ಯತೆಯಿಂದ ಪರಿಗಣಿಸಿದ ಜಾತಿ ಪ್ರಜ್ಞೆ, ಜಾತಿ ಚಿಂತನೆಯಿಂದಾಗಿ ಸಮುದಾಯಗಳು ವಿಘಟನೆಗೆ ಕಾರಣ ಆಗಿದೆ. ಇಡೀ ಧರ್ಮಕ್ಕೆ ಅದು ದೊಡ್ಡ ಪೆಟ್ಟು, ಹಾನಿ ಎಂಬ ಅರ್ಥದ ವ್ಯಾಖ್ಯಾನಗಳನ್ನೆಲ್ಲ ನಾವು ಸಾಕಷ್ಟು ಕೇಳಿಕೊಂಡು ಬಂದವರು. ಆದರೆ ಸಮುದಾಯಗಳ ಒಗ್ಗಟ್ಟು ಎನ್ನುವುದು ಇಡೀ ಧರ್ಮಕ್ಕೆ ಕೊಡುವಂತಹ ತಳ ಭಾಗದ ದೊಡ್ಡ ಸಹಾಯ, ಪ್ರೋತ್ಸಾಹ, ಉಮೇದು. ಪ್ರೀತಿಯ ಸ್ನೇಹಿತರೆ, ಈ ಜಾತಿ ಎನ್ನುವ ಪ್ರಜ್ಞೆ ಬಂದಿರುವುದೇ ವೃತ್ತಿಯ ಕಾರಣಕ್ಕೆ. ಅವರವರ ವೃತ್ತಿಯನ್ನು ಅರಸೊತ್ತಿಗೆಯ ಕಾಲದಲ್ಲಿ ಪೂರ್ವ ನಿರ್ಧರಿಸಿದ ಹಾಗೆ ಹಂಚಿಕೊಂಡು ಒಂದು ಸಮುದಾಯದ ಚಿಂತನೆಗಳು ಬಂದಿದೆ. ಹಾಗಾಗಿ ಇಡೀ ಅವರ ಬದುಕಿನಲ್ಲಿ ನಡೆಯುವಂತಹ ಅನೇಕ ಸಾಂಸ್ಕೃತಿಕ ವಿಚಾರಗಳು ಆ ಜಾತಿಯ ಜೊತೆಗೆ ಒಂದು ಅನುಸಂಧಾನವನ್ನು, ಅವಲಂಬಿತ್ವವನ್ನು ಇಟ್ಟುಕೊಂಡಿರುವುದು ನಮಗೆ ಗೊತ್ತಿರುವ ಸಂಗತಿ. ಈ ಸಮುದಾಯ ಮೋಯರ ಸಮುದಾಯ, ಮೋಯ ಮಾದಾಕಮಾರನ್ನು ಆರಾಧಿಸುವಂತಹ ಸಮುದಾಯ. ಸರ್ವೇ ಸಾಮಾನ್ಯವಾಗಿ ಜನ ಗುರುತಿಸಿಕೊಳ್ಳುವುದು ಬೋವಿಗಳು ಎಂಬ ಶಬ್ದದಿಂದ. ಈ ಬೋವಿ ಎಂಬ ಪದ ಬೋವ ಎಂಬ ಪದದಿಂದ ಬರ್ತದಂತೆ. ಅರಸೊತ್ತಿಗೆಯ ಕಾಲದಲ್ಲಿ ಅರಸರ ದಂಡಿಗೆಯನ್ನು ಹೊರುವವನಿಗೆ ಬೋವದ ಕೆಲಸ, ಬೋವತನ ಮಾಡುವವರು ಅಂತ ಅರ್ಥ. ಹಾಗಾಗಿ ಪಲ್ಲಕ್ಕಿಯನ್ನು, ದಂಡಿಗೆಯನ್ನು ಹೊರುವ ಕೆಲಸವನ್ನು ಮಾಡುವ ರಾಜಶಾಹಿ ವ್ಯವಸ್ಥೆಯ ಪದ್ಧತಿ ಇರುವ ದಿಟ್ಟ ಗಟ್ಟಿಗ ಸಮುದಾಯ ಅದು ಬೋವಿ ಸಮುದಾಯ. ಸ್ನೇಹಿತರೆ, ಈಗ ದೇವತಾರಾಧನೆಯಲ್ಲಿ ಕಂಡುಬರುವ ಪಲ್ಲಕ್ಕಿಯ ಪೂರ್ವರೂಪ ದಂಡಿಗೆ. ಹಿಂದೆ ಮದುಮಗಳಿಂದ ತೊಡಗಿ, ಸ್ವಾಮೀಜಿಯವರಿಂದ ತೊಡಗಿ ಅರಸರ ತನಕ ಆ ದಂಡಿಗೆಯಲ್ಲಿ ಪ್ರಯಾಣ ಮಾಡುವುದನ್ನು ನಾವು ಸಾಕಷ್ಟು ಇತಿಹಾಸದ ಪುಟಗಳಲ್ಲೆಲ್ಲ ನೋಡಿದ್ದೇವೆ, ಪುರಾಣಗಳಲ್ಲಿ ಪರಿಕಲ್ಪಿತಗೊಂಡಿರುವ ಸಂಗತಿ. ಅಂತಹ ಬೋವದ ಕೆಲಸವನ್ನು ಮಾಡುವ ಕಾರಣಕ್ಕೆ ಅವರ ಗಟ್ಟಿತನ ಕಾರಣ ಎಂಬುದು ಸಾಬೀತಾಗಿರುವ ಸತ್ಯ. ಹಾಗಾಗಿ ಇಡೀ 9 ಮಾಗಣೆಯ ದೇವಳವಾಗಿರುವ ಸೋಮೇಶ್ವರದ ಸೋಮನಾಥನಲ್ಲಿ ಉತ್ಸವಾರಂಭದಲ್ಲಿ ಧ್ವಜಸ್ತಂಭವನ್ನು ಏರಿಸಬೇಕಿದ್ರೆ ಉಳ್ಳಾಳ, ಸೋಮನಾಥ 9 ಮಾಗಣೆಯಲ್ಲಿ ಇಷ್ಟೆಲ್ಲ ಸಮುದಾಯಗಳಿದ್ರೂ ಕೂಡ ಆಯ್ಕೆ ಮಾಡಿಕೊಂಡದ್ದು ಪೂರ್ವಜರು ಬೋವಿ ಸಮುದಾಯವನ್ನೇ. ಕಾರಣ ಅದು ಗಟ್ಟಿತನ. ಒಂದು ಧ್ವಜಸ್ತಂಭ ನೆಲಶಾಹಿ, ಧಾರಾಶಾಹಿ ಆದದ್ದನ್ನು ನೀಳವಾಗಿ ಇಡೀ ಉತ್ಸವಾಂತ್ಯದ ಪತ್ತನಾಜೆಯವರೆಗೆ ಅದನ್ನು ನಿಲ್ಲಿಸುವಂತಹ ಸಾಮರ್ಥ್ಯ ಅವರಿಗಿದೆ. ಅನೇಕ, ನೀವು ಮಂಜೇಶ್ವರ ಸೀಮೆ ಆಗಿರಲಿ, ಉದ್ಯಾವರ ಸೀಮೆ ಆಗಿರಲಿ, ಇಲ್ಲೆಲ್ಲ ಅನೇಕ ದೇವಳದಲ್ಲಿ ಪಲ್ಲಕ್ಕಿಯನ್ನು ಹೊರುವ ಜವಾಬ್ದಾರಿ ಕೆಲಸ ಬೋವಿ ಸಮುದಾಯದವರಿಗೆ ಕೊಟ್ಟಿದ್ದಾರೆ. ಕಾರಣ ಅದು ಗಟ್ಟಿಯ ಕೆಲಸ, ಸಾಕಷ್ಟು ಪರಿಶ್ರಮ, ಭಾರವನ್ನು ಹೊತ್ತುಕೊಳ್ಳುವಂತಹ ಕೆಲಸ ಅಂತ. ಇನ್ನೊಂದು ಬಹಳ ವಿಶೇಷ, ನಾವು ಅದನ್ನು ಗಮನಿಸಲೇ ಇಲ್ಲ. ಬಹುಶಃ ಸೋಮೇಶ್ವರ ಸೋಮನಾಥನ ವೈದಿಕ ಆರಾಧನೆ ಆಗುವ ಅಂಗಣಕ್ಕೆ ಇಳಿಯುವ ಇಡೀ 9 ಮಾಗಣೆಯ ಏಕೈಕ ದೈವ ಶಕ್ತಿ ಇದ್ರೆ ಅದು ಅಡ್ಕದ ಭಗವತಿ ಮಾತ್ರ. ಇದು ಬೋವಿ ಸಮುದಾಯಕ್ಕೆ ಕೊಟ್ಟಿರುವಂತಹ ಗೌರವ. ಇದನ್ನು ಬಿಟ್ಟರೆ ಬೋವಿಗಳ ಬಹಳ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ ನೈಪು, ಅಂದರೆ ಸಮುದ್ರದ ವ್ಯವಹಾರ. ಸಮುದ್ರಕ್ಕೆ ಬಹಳ ಗಟ್ಟಿ ಜೀವದ ಜವನರು ಹೋಗ್ತಾರೆ. ಗಟ್ಟಿ ಪಲೈ ಲೆಕ್ಕಂತಿನ ಜವನರು ಅಂತ ಹೆಸರು. ಸಾಮಾನ್ಯವಾಗಿ ಅನ್ಯ ಸಮುದಾಯದವರು ಬೋವಿಗಳನ್ನು ಪಲೈ ಜೀವದಕ್ಕಲ್ ಅಂತ ಕರೆಯುವುದು. ಒಂದು ಹಲಗೆಯಷ್ಟು ವಿಸ್ತಾರವಾದಂತಹ ಆಜಾನುಬಾಹು ದೇಹ ಅಂತೆ. ಬಹುಶಃ ನೀವು ಸುಮ್ಮನೆ ಲೆಕ್ಕಾಚಾರ ಮಾಡಿ ತಮಾಷೆಗೆ ಇತರ ದೈವಾರಾಧನೆಯ ಕಡದಲ್ಲಿ ನೋಡಿದರೆ ದೈವದ ಮೂಲ್ಯಾದಿಗೆಯ ಆಚಾರತನದ ಆಚಾರಪಟ್ಟವರ ದರ್ಶನ ಪಾತ್ರೆಯನ್ನು ನೋಡಿದರೆ ಬಹಳ ದಿಟ್ಟವಾದ ನೀಳವಾದ ಅಲಂಕಾರವಾಗುವಾಗ ಒಂದು ಹಲಗೆಯಷ್ಟು ಅಗಲದ ಶರೀರ ಇರುವಂತಹ ದೈವ ಪಾತ್ರೆಗಳಿರುವುದು ಬೋವಿ ಸಮುದಾಯದ ಆಚಾರಪಟ್ಟವರು ಮಾತ್ರ. ಅದು ಸಮುದ್ರ ಪ್ರಯಾಣದ ಗಟ್ಟಿತನಕ್ಕೆ ಸಂಕೇತ ಎನ್ನುತ್ತಾ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನಾಟ್ಯ, ಶಾಸ್ತ್ರೀಯ ಸಾಹಿತ್ಯರು ಖಾಲಿ ಪಾಠನ ಕಲ್ಪವನ್ನ ತಿಳಿ ಬದುಕನೆ ಕಲ್ಪಾದು ಬಿಡ್ಬೋದು. ಅಂಚಿನ ಸಂಸ್ಕಾರ ಅಂಚಾದು ಶಾಸ್ತ್ರವಿದ್ಯದ ಒಡನಾಟ ಉಪ್ಪುನ ಜೋಕರು ಸರ್ವೇ ಸಾಮಾನ್ಯವಾದ ಸಾಧಿತ ಪೂಜ್ಯ ಒಂಜಿ ಪರಿದಿದ ಉಲಯ ಉಪ್ಪುವ ಪನ್ಪುನವು ನಮ್ಗೆ ತೆರಿದಿನಂಚಿನ ಸತ್ಯ. ಇಂಚಿನ ಜೋಕ್ಲೆಗ್ ಉತ್ಸವ ಪನ್ಪುನೈತ ತಿರ್ಲನ್ನು ತೆರಿಪಾವುನಂಚಿನ ಬೇಲೆಲ ಅವಳು
ಒರಿ ಶೌರ್ಯ ಪ್ರಶಸ್ತಿನ ಪಡೆಯರಿಗೋಸ್ಕರ ಗಣರಾಜ್ಯೋತ್ಸವಕ್ಕೆ ಮಿತ್ತು ಕೆಂಪುಕೋಟೆ ದಡೆ ಪೋಯಿಗೆ ಅವ್ರು ನಡಪುನಂಚಿನ ಮಾತಾ ಕಾರ್ಯಕ್ರಮದ ಪಾಲ್ದೆತ್ತೊಂದು ಅಕ್ಕಿರಿಗೆ ಒಂಜಿ ವರದಿಗಾರರ ಕೇಂಡೆಗೆ ಇತ್ತೆ ನಿಕ್ ಶೌರ್ಯ ಪ್ರಶಸ್ತಿ ದಾಯಗಪ್ಪ ತಿಕ್ತಂದ್ರೆ ಅವು ಎನ್ನ ಮೆಗ್ಗೆ ದಿಕ್ಕೇಲಿಗೆ ಬೂರುನೇನಿ ನಾನು ಬಚಾವ್ ಮಲ್ತೀನಿ ಇಂದು ದಿಕ್ಕೇಲಿಗೆ ಬೂರುನೇನಿ ನಾನು ಬಚಾವ್ ಮಲ್ತೀನಿ ಅಂದ ದಾಯಗ ಆವಲಿಯಪ್ಪ ನಿನ್ನ ಸಾಹಸ ಮಲ್ಲ ಅಂಚಂಚ ಬುಗರ್ನಾಗ ದಾಯಗೋಸ್ಕರ ಬಚಾವ್ ಮಲ್ಪ ಅಂದಕ್ಕೆ ಆಯ ಪಂಡೆಗೆ ಆ ಏನು ಬಚಾವ್ ಮಲ್ಪಡೋದು ಉದ್ದೇಶ ತಾಯ ಪಾಡ್ದಿತ್ತೀನಿ ಅಂಗಿಯನ್ನ ಪೊಸತ್ತ ಅಂಗಿ ಇಂದು ಅದಕ್ಕೋಸ್ಕರ ನಾನು ಬಚಾವ್ ಮಲ್ತೀನಿ ಈ ನಮೂನೆ ಪಿದೈಡು ತೋನವಂತೆ ಪುರ್ಲು ತೋಜುಂಡು ಉಲೈದ ತಿರ್ಲು ಬೇತೆ ಈ ಮಳೆಯಾಡೊಂಜಿ ಪುರ್ಲುದ ಪಾತ್ರ ಒಂದು ಪೂದಂಚಾಡಿಯ ತೇಂಗ ಪೋಲೆ ಎಂದು ಈ ಪೂದ ಪಂಡ ಪ್ರೇತ ಭೂತ ಅವು ಪತ್ತಿನ ತಾರಾಯಿ ಪಿದೈಡು ಬಾರಿ ಪುರ್ಲು ತುಲೆ ಉಲೈಡು ಪೊಟ್ಟು ತೆಟ್ಟು ಅಂಚನೆ ಈ ಅರ್ತಿದ ಕಾಯ್ತುಲೆ ಪಿದೈಡು ಬಾರಿ ಕೆಂಪು 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 ಉಲೈಡು ಪುರಿ 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 ಬೂತು ಬಿಡಿದ ಕುಂಬಳದ ತೆರದಿ ಪಂಪಕವಿ ಬನ್ಪೆ ಆ ನಮೂನೆಡು ಪಿದೈಡು ಮಾತ್ರ ಪೊರ್ಲು ತೋಜು ನಾವು ಅತ್ತು ನಿರಂತರ ಉತ್ಸಾಹ ಬರೋಡಿತ್ತಿಲ್ಲ ಉತ್ಸವ ಪನ್ಪುನೈತ ಉಳ ತಿರ್ಲು ತೆರಿಪಾವಳು ನಮ್ಮ ಹಿಂದೂ ಸಮುದಾಯದ ಮಲ್ಲ ಸಮಸ್ಯೆದಾದ ಪಂಡ ಎಂಗಳು 30 ವರ್ಷ 40 ವರ್ಷ ಒಂಜಿ ಜಾತ್ರೆಯನ್ನು ತೂದುಪ್ಪುವ ಸುತ್ತಮುತ್ತ ಕೇಂಡ ಉಲಯುಪ್ಪುನ ದೇವರು ಒಂದು ಗೊತ್ತಿಚ್ಚು ಎಂಕಲ್ನವರು ಕಂಡದನೇ ಮಯೇ ಎಂಕಲು ವರ್ಷಲ ಕಂಡದನೇ ಅಮ್ಮ ವಾ ಜಾಲಿ ಗೊತ್ತುಂಡೆ 40 ವರ್ಷದ ಎಂಕಲು ಪೋಂದುಲ್ಲ ಫ್ರೆಂಡ್ಸ್ನೊಟ್ಟಿಗೆ ಪುರ ಸರಿ ಅವಲುಪ್ಪುನ ದೈವ ಉಮ್ಮ ಇಡೇ ಮುಟ್ಟ ಉಳ ತಿರ್ಲನ್ನು ತೆರಿ ಅಂದಿನಂಚಿನ ಒಂಜಿ ದುರಾದೃಷ್ಟತನ ನಮ್ಮಡ ಉಂಡು ಅಂಚಾದು ಎಲ್ಲೆ ನಡಪುನ ಕಾಂಡೆದ ಉತ್ಸವನು ಇಂಚಿನ ಜೋಕ್ಲೆಗೆ ಹಿರಿಯ ಕಲಿತದ್ದು ಬಾರಿ ಪೊರ್ಲುಡು ತೋಜಾಗ ಎಡ್ಡೆ ಒಂಜಿ ಸಂದೇಶನು ಕೊರ್ಕ ಎಂಚ ಉತ್ಸವವು ಪನ್ಪುನವು ಇಡೀ ಭಗವತಿ ಕಥೆಯದ ಪುನರವತರಣಿಕೆವು ಮರುಸೃಷ್ಟಿ ನನರ ಉಂಡು ಮಲ್ಪುನಂಚಿನ ಕತೆ ಆ ಭಗವತಿಲು ಕಟ್ಟುನಂಚಿನ ಅಲಂಕಾರ ಪನ್ಪುನವು ಸಾಂಪ್ರದಾಯಿಕತೆ ಮಾತ್ರ ಇಡೀ ಮೋಯ ಸಮುದಾಯದ ಚಿಂತನೆದ ಕಲ್ಪನೆ ಉಂಡೈತೆ ಪಿರವು ಅಂಚಾದು ಆ ತರೆಕ್ ಕಟ್ಟುನಂಚಿನ ಕುಂಟು ಸ್ತ್ರೀ ದೈವಗ ಮಾತ್ರ ಕಟ್ಟುದೇರುತುಲೆ ಅವು ಪೊಣ್ಣು ಪನ್ಪುನೈತ ಸೂಚನೆ ಕೊಡವ ಸೀಮೆಗ್ ಪೋಂಡ ಆ ಮಡಿಕೇರಿ ಬಾಗಡ ಇನ್ನು ನಿತ್ಯಲ ಪೊಣ್ಣು ಕಟ್ಟುನ ಕ್ರಮ ಉಂಡು ಮಾಪಿಳ್ಳೆ ಸಮುದಾಯದ ಕಟ್ಟುನ ಕ್ರಮ ಉಂಡು ತಲತ್ತುಣಿಯಿಂದ ಪನ್ಪುನಂಚಿನ ಜನಪದೀಯ ವಸ್ತ್ರಲಂದು ಆಂಡ ಸ್ತ್ರೀ ಪನ್ಪುನ ಸೂಚಕಗೋಸ್ಕರ ತಲಮೊಡ್ಲು ಪನ್ಪುನ ಪುದರ್ಡು ಅಪ್ಪೆ ಭಗವತಿ ಸ್ತ್ರೀ ಸೂಚಕವಾದ ಕಟ್ಟುನವು ಕ್ರಮ ಆ ಐಕ್ ಕಟ್ಟುನವು ನೆತ್ತಿಪಟ್ಟ ಆಯ್ತ ನಡುಟುಪ್ಪುನ ಮುದ್ರೆಡು ಶಕ್ತಿ ಸಂಚಯನ ಉಂಡುಗೆ ಆ ಸಂಚಯನ ಇಡೆಗೆ ಯಾಪಗ ಆಜ್ಞಾಚಕ್ರಗ್ ಮುಟ್ಟುಂಡೋ ಅಪಗ ಭಗವತಿ ಆವೇಶಾಪಲು ಪನ್ಪುನೋ ವೈಜ್ಞಾನಿಕವೈನ ಸತ್ಯ ನನ ಆ ಭಗವತಿ ಕೈಕ್ ಪಾಡುನಂಚಿನ ಕೈದಂಡಂ ಆವಡು ಕಾಲ್ ಚಿಲಂಬು ಪಂಡ ಗೆಜ್ಜೆ ಅಂದರ್ಥ ಆ ಚಿಲಂಬು ಪನ್ಪುನಿಗೆ ಪಾಕ ವಿಚಾರನುಂಡು ಆ ಚಿಲಂಬು ಪಾಡ್ನವಾದು ಪಡು ಮೈಕ್ ಕಟ್ಟುನಂಚಿನ ಆ ಬೊಳ್ದು ವಸ್ತ್ರ ವೆಳ್ಳ ಉಡುತ್ತೊಂದು ನಮ್ಮದಾದ ಪನ್ಪ ಐಕ್ ಮಾಟಿಯಿಂದ ಪುದರ್ ಮಡಿ ವಸ್ತ್ರ ಪನ್ಪುನೈತ ಅಪಭ್ರಂಶ ರೂಪವು ಆಯ್ತ ಮಿತ್ತು ಕಟ್ಟುನು ಆಯಾ ಭಗವತಿದ ಅನ್ವಯ ಪಟ್ಟು ಪನ್ಪುನ ಶಬ್ದಗೂ ರೇಷ್ಮೆ ವಸ್ತ್ರ ಪನ್ಪುನವು ಕನ್ನಡದ ಪುದರ್ ಅಂಚಾದು ಆ ರೇಷ್ಮೆ ವಸ್ತ್ರದ ಪೊಸ ದುತ್ತೈತದ ಮಡಿವಂತಿಕೆಡು ಉಪ್ಪುನ ಭಗವತಿಲು ಮೈನಿಲಿಕ್ಕೆ ಸಂಪು ಬೊಕ ಕಮ್ಮೆನದ ಪ್ರತೀಕವಾದ ಮಲ್ಲಿಗೆನು ಈ ಗುಣಿಸು ಆಕಾರಡು ಪಾಡುನೋ ಕ್ರಮ ದಾಯಂಚ ಪಾಡುವೆರೆಂದು ಪಂಡ ಈ ಗುಣಿಸು ಆಕೃತಿ ಪನ್ಪುನವು ಒಂಜಿ ಯುದ್ಧ ಸಂಕೇತ ಒಂಜಿ ಸೇನಾಧಿಕಾರಿನ ಸೇನಾಧಿಪತಿನ ಒಂಜಿ ಯೋಧನ ಮೈತ ಕವಚದ ಸ್ವರೂಪವಾದ ಆ ಗುಣಿಸು ಆಕೃತಿದ ಬೊಕ ಆಯುಧದ ಪ್ರತಾಪಲೆಗ ಅಡ್ಡಿ ಆವಡು ಪನ್ಪುನ ಅಡ್ಡಿ ಆವಂದಿ ಒಪ್ಪಡು ಪನ್ಪುನ ಕಾರಣಗೋಸ್ಕರ ಆ ನಮೂನೆದ ಮಲ್ಲಿಗೆ ಪಾಡುನೋ ಕ್ರಮ ಮೈ ಇಡೀಕ ಕಮ್ಮೆನೊಪ್ಪಡೊಂದು ಚಂದನ ಪೂಜೆ ಒಂದು ಚಂದನವರ್ತಳ್ ಪನ್ಪುನಂಚಿನ ವಿಧಿ ಮಲ್ತೊಂದು ಬಾರಿ ಪೊರ್ಲಡು ಕೆಂಡ ಸೇವೆ ಮಲ್ಪುನವೋ ಮೂರ್ತಿ ದರ್ಶನ ಮಲ್ಪುನವೋ ಕಾಲಾಟ ಮಲ್ಪುನವೋ ತೂಪುನೈನು ಎಲ್ಲೇ ಕಾಂಡೆ ಮಧ್ಯಾಹ್ನ ಮುಟ್ಟ ಇಂಚಲ ಜೋಕ್ಲೆಗೆ ರೆಜೆ ತೂಲೆ ಜೋಕ್ಲೆಗೆ ಅರ್ಥಪೂರ್ಣವಾದ ತೋಜಾದು ವಾವಾ ಭಗವತಿಲು ವಾವಾ ರೂಪಡು ವಾವಾ ಸೇವೆನ ಕೈಗೋನು ಏರು ಪಂಡದು ಈ ವರ್ಷ ತೋಜಾಗ ಬರ್ಪಿ ವರ್ಷ ಉತ್ಸವ ತೂನಗ ಜೋಕುಲೇನ ಮಕ್ಕ ಪಂಡದು ಗೊರ್ಪೆರ ತೂಲೆ ಇಂದು ಈ ಭಗವತಿಲತ್ತೆ ಆ ಭಗವತಿಲತ್ತೆ ಇಂದು ವೀರಮಾರತ್ತೆ ಇಂದು ಗುಳಿಗತ್ತೆ ಎಂದು ಅಂಚಿನ ವಾತಾವರಣ ಆಂಡ ಮಾತ್ರ ಸಮುದಾಯ ಪ್ರಜ್ಞೆ ಪನ್ಪುನವು ಜಾಗೃತಿಯಾರ ಸಾಧ್ಯ ಶಾಸ್ತ್ರಲೇಡು ಪೂರ ಭಗವತಿ ಕಥನಲೇಡು ಪೂರ ಕನಕ ಪುಡಿಯಿಂದಲೇ ಇದ್ದೀರು ಕನಕ ಪುಡಿ ಕನಕ ಪಂಡ ಬಂಗಾರ ಅಂದರ್ಥ ಬಂಗಾರದ ಪುಡಿಕೆವು ಏತು ಮಹತ್ವದ ಅಂದ ಪಂಡ ಸಾಮಾನ್ಯವಾದ ನಮ್ಮ ಪನ್ಪುನಿ ನುಳ್ಳುಕ್ಕುರಿ ಇಂದು ನುಳ್ಳುಕ್ಕುರಿ ಪಂಡ ಒಂಜಿ ಚಿಟಿಕೆ ನುಳ್ಳು ಪಂಡ ಒಂಜಿ ಚಿಟಿಕೆಡು ಬರ್ಪುನಂಚಿನ ಪ್ರಸಾದ ಅಂಚಾದ ನುಳ್ಳುಕ್ಕುರಿ ಅಡೆಯಾಳ ಇಜಿನ ಈ ಕನಕ ಚೂರ್ಣ ಪನ್ಪುನಂಚಿನ ಪುದರೈಕೊಂಡು ಒಂಜಿ ಕಾಲೋಡು ಇಕಲು ಮಂಜೇಶ್ವರ ಸೀಮೆಗೆ ಪೋಂಡ ಅವಳು ಬಾರಿ ಪುಗರ್ತದ ಷಷ್ಠಿಯಾಪುನ ಮದನಂತೇಶ್ವರ ದೇವಸ್ಥಾನ ಉಂಟು ಆ ಷಷ್ಠಿಯಾಪುನ ದೇವಸ್ಥಾನದ ಗೋಡೆ ಬರಹ ಭಿತ್ತಿ ಬರಹಡು ಒಂಜಿ ಉಲ್ಲೇಖ ಉಂಡುಗೆ ಆ ಇಡೀ ಮಂಜೇಶ್ವರ ಸೀಮೆದ ವ್ಯಾಪ್ತಿಡುವರ ಮಾಮಲ್ಲ ಸೀಕ್ ಬತ್ತನಿಗೆ ಮಲ್ಲ ಸೀಕ್ ನಮ್ಮ ಪನ್ಪ ಸಿಡುಬು ರೋಗ ಆ ಸೀಕ್ ಬನ್ನಗ ಉದ್ಯಾವರಡ ಇಂದುವೇ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಿನ ಭಗವತಿಲು
ಕನಿಲದ ತೀಯ ಸಮಾಜಕ್ಕೆ ಸಂಬಂಧಪಟ್ಟಿನ ನಾಲ್ವೇರು ಚಿರುಂಬ ಭಗವತಿಲು ಬೊಕ್ಕ ಉದ್ಯಾವರ ಮಾಡದ ಅರಸು ದಯ್ಯಂಗುಡು ಅಡೆಗು ಪೋದು ಈ ಮಂಜಲ್ದ ಪುರ್ಸಾದನ ಇಲ್ಲಿಗೂ ಕೊರ್ದು ಇಡೀ ಊರುಗು ಬತ್ತಿನಂಚಿನ ಸೀಕನ್ನು ದೂರ ಮಲ್ತೇರು ಪನ್ಪುನಂಜಿ ಉಲ್ಲೇಖ ಉಂಡು ಪಂಡ ಆ ಪುರ್ಸಾದ ಪನ್ಪುನವು ಅವು ಮರ್ದು ಲಕ್ಕಂತಿನ ಅಂಚಾದು ಮೂರು ಭಗವತಿಲು ಪ್ರಸಾದ ಕೊರ್ನಗ ಇರೆಕ್ ಪಾಡಿನ ಬೊಕ್ಕ ಬಾಯಿ ಪೊಳಕ್ಕಂದು ಪಂಡದು ಬಾಯಿಗೊಂತೆ ಆ ಕನಕಚೂರ್ನನ್ನು ಪಾಡುನ ಕ್ರಮ ಉಂಟು ಪಂಡ ಆ ಮರ್ದನ ಶರೀರಗ ಉದ್ದೇಶಪೂರ್ವಕವಾದ ಅನುದ್ದೇಶಿತ ಪೂರ್ವಕವಾದು ದೆತ್ತೊನ್ನ ಮುಖೇನ ಸಮೃದ್ಧಿ ಆವಡುಂದು ಅಂಚಿನವು ಲೆಕ್ಕಾಚಾರ ಅಂಚಿನ ಭರವಸೆನು ಅಪ್ಪೆ ಭಗವತಿನ ಸನ್ನಿಧಾನದ ಮಿತ್ತ ದೀಕ ಉತ್ಸವನು ಪೊರ್ಲು ಮಲ್ಪುಗ ಪನ್ಪುನ ಆಶಯದೊಟ್ಟಿಗೆ ಇತ್ತೆ ಅಭಂಗ್ ವೃಂದಾವನಿ ಪನ್ಪುನಂಚಿನ ವೃಂದಾವನಿ ವೇಣು ಪನ್ಪುನಂಚಿನ ಒಂಜಿ ಅಭಂಗ್ ತಾಟಿ ಬುಟ್ಟುದು ಎದುಕೊನುಗ ಭಜನೆದ ಅಭಂಗ್ ನಲಿಕೆಗೋಸ್ಕರ ಎಕಡೆ ಉಲ್ಲೇಖ ಮಂತಿನ ಪ್ರಕಾರ ಡಾಕ್ಟರ್ ಅಮೃತ ಸೋಮೇಶ್ವರ ಆರು 76 ಪನ್ಪುನಂಚಿನ ರೂಪಕ್ಕನ್ನು ಬರೆದು ಕೊಡ್ತೀನವು ಇಡೀ ನಾಟ್ಯನಿಕೇತನ ಮಲ್ಲ ಕೊಡುಗೆವು ರಡ್ಡು ಸಾರದಾತ್ ಪ್ರದರ್ಶನ ಅಂಡು ಇನಿಕಲ ನಾಟ್ಯನಿಕೇತನ ಆ ರೂಪಕದ ಮುಖೇನ ಗುರುತ ಮಲ್ತೋನ್ನಕಲು ಉಲ್ಲೇಖ ಅಮೃತ ಸೋಮೇಶ್ವರ ಇಡೀ ಮೋಯರ ಸಮುದಾಯದ ಮಾಮಲ್ಲ ಕೀರ್ತಿ ಮೋಯ ಪದಕೋಶ ಒಂಜಿ ಸಮುದಾಯ ಒಂಜಿ ಪದಕೋಶ ಕೊರ್ದಿತ್ತಿನ ಏಕೈಕ ಸಾಹಿತ್ಯ ಇತ್ತಿನ ಅವು ಡಾಕ್ಟರ್ ಅಮೃತ ಸೋಮೇಶ್ವರ ಆರು ಭಗವತಿ ಆರಾಧನೆ ಪನ್ಪುನ ಇಲ್ಲ ಅಧ್ಯಯನ ಯೋಗ್ಯ ವಿಷಯ ಪಂಡದು ಲೋಕಗು ಸುರೂಕು ತೋಜಾದು ಕೊರ್ನಂಚಿನ ಗುರುಕುಲು ಅತ್ತಂದೆ ಈ ಕ್ಷೇತ್ರಡು ಆನಿದ ಕಾನೋಡು ಕಳಿಯಾಟಂ ನಡಪುನ ಪುರ್ತುಡು ರಾಮಚಂದ್ರ ಉಚ್ಚಿಲ್ ಆರ್ನ ಒಟ್ಟಿಗೆ ಸೇರೊಂದು ಪೂಮುಡಿ ಪನ್ಪುನಂಚಿನ ಒಂಜಿ ಪೊರ್ಲುದ ನೆಂಪುದ ಸಂಚಿನ ಲೋಕಗು ಕೊರ್ನಾರ್ ಆರ್ಲೆಗ್ಲ ಆರು ಭಗವತಿ ಮಲ್ತಿನಂಚಿನ ಚಾಕಿರಿಲ್ಲ ನಮ್ಮ ಮದಪೆರೆಜ್ಜಿ ಅಂಚಿನ ಅಮೃತ ಸೋಮೇಶ್ವರರು ಬರೆತ್ತಿನ 72 ಕಡಲ ಮಾರ್ಗೋಡು ಬರ್ಪುನಂಚಿನ ಭಗವತಿಲು ಉದಿಪುಕ್ಕಾಂಜಿರೋಟು ಬೆಜಂಪಾಡಿ ಅಸ್ತಮಾನಂ ಕುದ್ರೋಳಿ ಕೂಟಕ್ಕಳಂ ಉಳ್ಳಾಳ ಪಡಿಬಿಡಾರಂ ಕನಿಲತ್ತಕ್ಕುನ್ನು ತಿರಸಾಮಸಂ ಪನ್ಪುನ ಪಾತ್ರದ ಲೆಕ್ಕ ಆ ಭಗವತಿಲು ಬೆಜಂಪಾಡಿ ಅಸ್ತಮಾನ ಹೆಜಮಾಡಿ ಕೋಡಿದ ಬರಿಟುಪ್ಪುನ ಶಾಂಭವಿ ಸುದೆತ್ತ ಬರಿತ ಸಸೀಟ್ಲು ಪನ್ಪುನ ಕ್ಷೇತ್ರವು ತಲುಪುವರು ದೈಬಿತ್ತಿಲು ಅಡೆಗು ಬನ್ನಗ ಅವಳು ತೀಯಾ ಸಮುದಾಯ ಎಟ್ಟಿಲ್ಲಕ್ಕಾರು ಪನ್ಪುನ ಎಂಚ ಮೋಯ ಸಮುದಾಯ ಪತ್ತಿಲ್ಲಕ್ಕಾರು ಪುದರುಂಡೋ ಎಟ್ಟಿಲ್ಲಕ್ಕಾರು ಪನ್ಪುನಂಚಿನ ಪುಗರ್ತೆ ಪಡೆಯಿನ ತೀಯಾ ಸಮುದಾಯದಕಲು ಭಗವತಿನು ತೆಲ್ತು ನಲ್ತದು ಎದುಕೊನುವೆ ಮೂಡಿ ಇನಿಕಲ ತೀಯರು ಬತ್ತಿನ ಎಟ್ಟಿಲ್ಲಕ್ಕೂ ಪತ್ತಿಲ್ಲಕ್ಕೂ ವೇದಾವೇದಿ ಇಲ್ಲಲ್ಲೇ ಎಂದು ತಂಬರಾಟಿ ಪನ್ಪುನ ಕ್ರಮ ಉಂಟು ಅವೇ ನಮ್ಮನೆಡು ಆ ನೆನಪುಗೋಸ್ಕರ ಇತ್ತೆ ತೀಯಾ ಸಮುದಾಯದಕಲು ಆನಿ ನಲ್ತದು ಭಗವತಿನೆಂಚೆ ಎದುಕೊಂಡರು ತೂಕ ಡಾಕ್ಟರ್ ಅಮೃತ ಸೋಮೇಶ್ವರ ಆರ್ನ ರಚನೆ ತೆಲ್ತು ನಲಿಪುಗ ನಮ್ಮ ನಾಟ್ಯ ರೂಪಕಡ್ ದಿಂಜ ಬಳಕೆ ಆತಿನವು ಭಗವತಿ ನಾಟ್ಯ ರೂಪಕಡ್ಲ ಬಳಕೆ ಆತಿನಂಚಿನ ಒಂಜಿ ನೃತ್ಯ ಪ್ರಕಾರ నేను ಅಪರ್ಣ ಭಟ್ ಪುಟಾಣಿ ಆಯ್ನಂಚಿನ ಅಪರ್ಣ ಭಟ್ ಆರು ವೇದಿಕೆಡು ಮೂಡಾದು ಕೊರ್ಪೇರು ಅಂಡ ವಿಶೇಷದಾದ ಪಂಡ ಈ ಪದ ಮೂಲತಃ ಒಂಜಿ ತಮಿಳು ಗೀತೆದ ರೂಪ ಐತ ಅನುವಾದನು ಕೊರವಂಜಿದ ತಮಿಳು ಸಾಹಿತ್ಯದ ಅನುವಾದನ ಮಲ್ತಿನಾರು ಕರ್ನಾಟಕ ಕಲಾತಿಲಕ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಉಳ್ಳಾಳ ಮೋಹನ್ ಕುಮಾರ್ ಉಂಬೇರು ಆರ್ನ ಸೊರಟೆ ನೆನಪಂತೇರು ತುಲೆ ಇಡೆ ಮೋಹನ್ ಮಾಸ್ಟರ್ ಬತ್ತಿ ಜಿನಲ ಆರನ ಸ್ವರವರ ಕೇರ್ನ ಭಾಗ್ಯ ತುಲೆ ಅಪರ್ಣ ಭಟ್ಟನ್ನು ತಾಟು ಬಟ್ಟುದು ಎದುಕೊನುಗ ಕೊರವಂಜಿ ನಾಟ್ಯಗಾದು ದಂಚಿ ಬರೋದಿಲ್ಲ ಒಟ್ಟು ಈತು ಪೊರ್ತು ಬೇತೆ ಬೇತೆ ನೃತ್ಯ ವಿನೋದಾವಳಿಲು ಪುರ ನಮ್ಮ ಕಣ್ಣು ಜಿಂಜಾಯ ನನ ಉಪ್ಪುನವು ಒಂಜಿ ಬಾರಿ ಪುಗರ್ತೆದ ಕಥಾನಕ ಅವು ಉಳ್ಳಾಳದ ವೀರರಾಣಿ ಹಬ್ಬಕ್ಕ ಪನ್ಪುನ ನೃತ್ಯ ರೂಪಕ ನಮ್ಮ ಭಾರತದ ಇತಿಹಾಸವನ್ನು ತೂಂಡ ನಮ್ಮ ಇತಿಹಾಸವನ್ನು ಬರೆತಿನಕಲ ಆಧಾರದ ಮುಖೇನ ಆಯ್ತ ಮನಸ್ಥಿತಿಲಿಂಚ ಮೂಡ್ದು ಬತ್ತನು ಪನ್ಪುನವು ಅವು ಅವಲಂಬಿತ ವಿಚಾರ ಡಿಪೆಂಡೆಡ್ ಸಂಗತಿಲು ಅಂಚಾದ ಅಕ್ಬರ್ ಬೀರ್ಬಲ್ನ ಕಥೆನು ರೋಚಕ ಅಂದಿನ ನಮಕ್ ತೆನಾಲಿ ರಾಮಕೃಷ್ಣ ಬೊಕ ಶ್ರೀಕೃಷ್ಣ ದೇವರಾಯನ ಕಥೆಕುಲು ಮದೆ ಆದುಪೋಂಡು ಅಲಿಬಾಬಾ ಮತ್ತು 40 ಕಳ್ಳರು ಒಂದು ಪನ್ಪುನ ಕಥೆನು ಒಂಜಿ ಚೋರ ವಿದ್ಯದ ಮುಖೇನ ತೆರಿನ ನಮ ವಡ್ಡಾರಾಧನೆ ಪನ್ಪುನ ಶಿವಕೋಟಿ ಆಚಾರ್ಯ ಪನ್ಪುನ ಕಬಿ ಬರೆತಿನಂಚಿನ ಕಥೆಟು ಬರ್ಪುನ ಚೋರ ತಂತ್ರನು ಮದೆ ಆದುಪೋಂಡು ಅಂಚ ಅದು ಭಾರತೀಯ ಸತ್ವದ ಬಗೆಟ್ ದುಂಬುಡ್ದೆ ಒಂಜಿ ಥರ ನಿರ್ಲಕ್ಷ್ಯ ದಕ್ಷಿಣ ಕನ್ನಡದ ಬಗೆಟ್ ಅಂತೂ ದಿವ್ಯವಾಯಿನ ನಿರ್ಲಕ್ಷ್ಯ ದಯಪಂಡ ಈ ಭಾಗೋಡು ಬತ್ತಿನಂಚಿನ ಹೋರಾಟ ಇಡೀ ಸ್ವಾತಂತ್ರ್ಯ ಡೀನಿ ಪ್ರಾರಂಭದ ಘಟ್ಟ ಪನ್ಪುನ ಹಿಡಿದಲ್ಲ ದುಂಬ ಆತಿನವು ಎಂಚಾಂದ ಪಂಡ ಇಡೀ ಶತಮಾನದ ಪ್ರಾರಂಭದ ಭಾಗೋಡು ನಡತಿನಂಚಿನ ಕಲ್ಯಾಣಪ್ಪನ ಕಾಟ್ಕಾಯಿ
ಆ ಅಮರ ಸುಳ್ಯ ಯಾತ್ರೆ ಇಡೆಮುಟ್ಟ ನಡತೊಂದು ಬತ್ತದು ಮೂಲು ಕೊತ್ತಲಿಂಗನ ಕೈಟು ಪತ್ತೊಂದು ರೈತಾಪಿ ವರ್ಗ ಮಲ್ತಿನಂಚಿನ ಹೋರಾಟನು ಆನಿದ ಕಾಲಾಡು ಕೊತ್ತಲಿಂಗ ಬಂಟೇರು ಪಂಡದು ಮಸ್ಕಿರಿ ಮಲ್ತೆರಿಗೆ ಕಲ್ಯಾಣಪ್ಪನ ಬಗೆಟ್ ಬರೆತಿನ ಸಾರಗಟ್ಟಲೆ ಯಕ್ಷಗಾನ ಪ್ರಸಂಗನು ಭಾಷಲ್ ಮಿಷನ್ ಪೊತ್ತಾದ ಪಾಟಲಿಗೆ ಐಡ್ದು ಬೊಕ್ಕ ಚೆನ್ನಬೈರಾದೇವಿ ಪನ್ಪುನಾಲು ಕ್ವೀನ್ ಆಫ್ ಬ್ಲ್ಯಾಕ್ ಗೋಲ್ಡ್ ಕಪ್ಪು ಮೆಣಸಿನ ರಾಣಿ ಪನ್ಪುನಂಚಿನ ಪುದರ್ ಪಡೆಯಿನ ಕಪ್ಪು ಚಿನ್ನದ ರಾಣಿ ಆಯ್ನಂಚಿನ ಚೆನ್ನಭೈರವ ದೇವಿ ಇಡೀ ಈ ಭಾಗಡು ನಡೆಪಾಯ್ನಂಚಿನ ಕರಿಮೆಣಸುದ ವ್ಯಾಪಾರ ಎಡ್ಡೆ ಮುಂಚಿದ ವ್ಯಾಪಾರ ನಮ್ಮ ಸಮುದಾಯ ಮರೆತುಕೊಂಡು ಅಂಚನೆ ಅವೇ ನಮ್ಮನೆಡು ಉಪ್ಪಿನಂಗಡಿ ಮಂಜವೈದ್ಯ ಪನ್ಪುನೆಯ ಮಲ್ತಿನಂಚಿನ ಹೋರಾಟ ಮರೆತುಕೊಂಡು ಇಡೀ ಈ ಚರಿತ್ರೆಡು ಭಾರಿ ಮುಖ್ಯವಾದ ನಮ್ಮ ನೆಂಪು ಮಲ್ಪೊಡಾಯಿನವು ಈ ಭಾಗಡು ನಮ್ಮ ದುರಾದೃಷ್ಟವಶಾತ್ ಮದತಿನಂಚಿನ ವೀರರಾಣಿ ಅಬ್ಬಕ್ಕನ ಕಥನ ಇಡೀ ಸ್ವಾತಂತ್ರ್ಯದ ಪೊರಂಬಾಟಡು ಸುರುತ್ತ ಮರ್ಗಿಲಿಡು ಆ ಬ್ರಿಟಿಷರು 14ನೇ ಶತಮಾನಡು ಬರ್ಪುನ ಏತೋ ವರ್ಷ ದುಂಬು 17ನೇ ಶತಮಾನದ ನಡುಟು ಪೋರ್ಚುಗೀಸರು ಈ ಉಳ್ಳಾಳದ ಕಡಲಾಯಿರಡ್ದು ಬನ್ನಗ ಅಕ್ಲೇನ ಮಾಮಲ್ಲ ಪಡವುನು ನಾಡದೋಣಿಡುಪೋದು ಸೂಟೆ ದಕ್ಕದು ಪೊತ್ತಾಯಿನ ಒಂಜಿ ಬಾರಿ ಮಲ್ಲ ಬಿರ್ಸೇದಿ ಪೊಣ್ಣಿತ್ತಿನ ಪೊಣ್ಣಾಳ್ವಿಕೆದ ನಾಡು ಉಳ್ಳಾಳದ ಅಬ್ಬಕ್ಕ ಒಂದುಲೆ ಅಬ್ಬಕ್ಕಗಲ ಅಡ್ಕ ಭಗವತಿ ದೇವಿಗಳು ಒಂಜಿ ಸಂಬಂಧ ಉಪ್ಪುನನ್ನು ನಂಗೆ ಗೊತ್ತುಂಡು ಇನಿ ಪಟ್ಟು ತುತ್ತುದು ಆಯುಧ ಪತ್ತೊಂದು ಪೋಯಿನ ದೆಯ್ಯಂಗುಳು ಸಾಮಾನ್ಯ ವ್ಯಕ್ತಿಲತ್ತು ಕಣ್ಣುಗು ತೋಜುನ ತಮ್ರಾಟಿ ಕಣ್ಣುಗು ತೋಜುನ ಸಾಕ್ಷರೂಪ ಕಣ್ಣುಗು ತೋಜುನ ದೈವೀ ಪ್ರಜ್ಞೆ ಒಂಜಿ ಕಾಲುಡು ಏತ್ತು ಆ ಅಚ್ಚಮಾರ್ನಕಲ್ನ ಆ ರೂಪ ಏತ್ತು ಮಲ್ಲ ಪವಾಡ ಮಲ್ತು ಪಂಡ ಇಂದುವೇ ಸಾದಿಡು ಆನಿ ಕಾಲುಡು ಅಬ್ಬಕ್ಕನ ಆಡಳಿತದ ಕಾಲುಡು ಅಡ್ಕ ಜಾತ್ರೆ ಹೊಂದಿತ್ತು ಅಡ್ಕ ಜಾತ್ರೆ ಅನ್ನಗ ಇಂದುವೇ ದರಿ ಪೊತ್ತಾಯಿನ ಸಾದಿಡು ಸೋಮನಾಥನ ಭೇಟಿಗೆ ಪೋದು ಅಡ್ಕ ಭಗವತಿ ಪಿರ ಬನ್ನಗ ಅಡ್ಕ ಸಾನೋಡು ಒಂಜಿ ಮಾಮಲ್ಲ ಮೇಲೇರಿ ಆ ಪುಂಡಿಗೆ ಮೇಲೇರಿ ಪಂಡ ಕೆಂಡ ಸೇವೆ ಅವು ಭಾರಿ ಪುಗರ್ತದೆಗೆ ಭಗವತಿನ ಐಕ್ ಪ್ರವೇಶ ಮಲ್ಪುವರಿಗೆ ಎಂದು ಒಂಜಿ ಸುದ್ದಿ ಜೈನ ಆಳ್ವಿಕೆದ ಪೊಣ್ಣಾಯಿನಂಚಿನ ಅಬ್ಬಕ್ಕನಕ್ಕೆ ಬಿಕ್ಕಬೂರುಂಡು ಅಲ್ಲಿ ಪನ್ಪಾಲಿಗೆ ಸೋಮನಾಥ ಭೇಟಿಗೆ ಬತ್ತಿನ ಈತ ಅಚ್ಚಮ್ಮಾರರನ್ನು ಪಟ್ಟು ತುತ್ತಿನ ಬೆಳ್ಚಪ್ಪಾಡರನ್ನು ಪುರ ತೂದು ಎಂಕೊರ ತೂಡ ಮೇಲೇರಿ ನಂದು ಆ ಅಡ್ಕದ ಸಾನಡು ನಡಪುನ ಮೇಲೇರಿ ನಾನು ಕುಲ್ಲುದು ತುಯ್ಯಾಲಿಗೆ ತೂಪು ನಂಚಿನ ಪೊರ್ತುಡು ಅಲ್ಲಿಗೆ ಮಸ್ಕಿರಿ ಆಂಡಿಗೆ ಒಂಜಿ ಕುಚೋದ್ಯ ಈತಿಯಲ್ಲಿ ಒಂಜಿ ತೂನು ರಾಸಿ ಬಾಡ್ದು ಗೆಂಡನ ರಾಸಿ ಬಾಡ್ದು ಪ್ರವೇಶ ಮಲ್ಪುನೋ ಬಾರಿ ಮಲ್ಲ ಸಂಗತಿಯ ಇನ್ನೇನು ನಿಖಲು ಭಗವತಿನ ಪವಾಡ ಪ್ರತಾಪ ಅಂದ್ ಬುರದ ಆದಪ್ಪ ವರ್ಣನೆ ಮಲ್ಪುನಿ ಆತು ಹುಷಾರಾಂಡ ಇಂದುವೇ ಅಡ್ಕಸಾನದ ಬೆಳ್ಚಪ್ಪಾಡ್ರು ಯಾನೆಯನ್ನ ಉಪ್ಪರಿಗೆದ ಅರಮನೆತ ಅರಂತಡೆತ ಎದುರೊಂಜಿ ಮೇಲೇರಿ ಮಲ್ಪುವೆ ಐಕ್ ಪ್ರವೇಶ ಮಲ್ಪೊಡ್ಗೆ ತುಕ ಪಂಡದ ಸವಾಲೊಡ್ಡಿಯಲ್ಲಿಗೆ ಈ ಅಡ್ಕದ ಮಾಯಕ್ಕುಲೆ ಮಿತ್ತು ಅಪಗ ಈ ಅಡ್ಕದ ಭಗವತಿನೆದುರು ಅರಿಕೆ ಮಲ್ತೋನ್ ಬೇರೆ ಕಾರಣ ಬೇರೆ ಒತ್ತೊಂಡೇರು ಆ ಸವಾಲನ್ನು ರಾಣಿ ಉಳ್ಳಾಲ್ದಿ ಕೊರ್ತಿನಂಚಿನ ಸವಾಲನ್ನು ಆ ಅಭಯಾದೇವಿನ ಮೇಲೇರಿನ ಎಂಕಲು ಕೈಗೋನುವ ಅಂದು ಪನ್ಪೇರು ಪೋಪೇರಡೆಗೆ ಆ ಅಬ್ಬಕ್ಕ ರಾಣಿ ಒಂತೆ ಕುಚೋದ್ಯ ಮಸ್ಕಿರಿ ಮಲ್ಪಡು ಪನ್ಪುನ ಕಾರಣ ಗಾತ್ರ ಒಂಜಿ ಒಂಜಿ ಮಲ್ಲ ಗುಂಡಿದೆತ್ತದ ಐತ ಮಿತ್ತು ಕೆಂಡದ ಕನಕನು ಪಾಡ್ದು ತೂಕೊರಿಯಲ್ಲಿಗೆ ಅಪಗ ಈ ಮಾಯದ ಗುಂಡಿದ ಕೆಂಡದ ತಂತ್ರನು ಕುತಂತ್ರನು ತೆರೀನ ಈ ಭಗವತಿಲೆಡು ಇರುವೇರು ಚಾಮುಂಡಿ ಉಲ್ಲೇರು ಮೇಚೇರಿ ಚಾಮುಂಡಿ ಬೊಕ್ಕ ಕಲ್ಲಂಗರ ಚಾಮುಂಡಿ ಮೇಚೇರಿ ಚಾಮುಂಡಿ ಬಾಲಿ ಚಾತುರ್ಪುದ ದೈವ ಇನಿಕಲ ಪರಂಬಾಡಾನಗ ಬಾನಮಿತ್ತು ದೂಪುನಂಚಿನ ದೈವಂಗುಳವೇ ಆ ದೈವ ಆ ಭಗವತಿ ಆ ಚಾಮುಂಡಿ ಯಾನು ಸುರುಕು ಪೋಪೆ ಪಂಡದ ಆ ಮಾಯದ ಕೆಂಡದ ಮಿತ್ತು ಬಲಿಪಾಲ್ಗೆ ಅಪಗ ಬೆಳ್ಚಪ್ಪಾಡ ತನ್ನ ಕಡೆ ಪಂಡಿನ ಪ್ರಕಾರ ಗಟ್ಟಿ ಜೀವದ ಬೆಳ್ಚಪ್ಪಾಡ ಆ ಕೆಂಡದ ಗುಂಡಿದುಲೈ ಆ ರಾಣಿ ಮಲ್ತಿನ ತಂತ್ರದ ಗುಂಡಿದುಲೈ ಬೂರ್ದು ಇಡೀ ಆಯುಧ ಸಮೇತ ಮುರ್ಕುನಗ ತೊಡೆ ತಟ್ಟದ ತೆಲ್ತಾಳಿಗೆ ಉಪ್ಪರಿಗೆಡು ಕುಲ್ಲಿನಂಚಿನ ಅಬ್ಬಕ್ಕ ರಾಣಿ ಊರುಗೂರೇ ಚೋದ್ಯಗ ಬೂರ್ನು ಮೌನ ನಡತಿನಂಚಿನ ಅನ್ಯಾಯ ಬೆಂದಿನಂಚಿನ ರಾಣಿದ ಬಗ್ಗೆ ಒಂಜಾತು ಊರು ಪಾತಿರ್ನು ಆತು ಪೊರ್ತಾನಗ ಅವೇ ಮೇಚೇರಿ ಚಾಮುಂಡಿನ ಬೆಳ್ಚಪ್ಪಾಡರ್ನ ನಾಡಗ ತಿರುವಾಯುಧಂ ಚೇಡಗ ತಿರುವಾಯುಧಂ ಪನ್ಪುನಂಚಿನ ಆ ಭಗವತಿ ಆಯುಧದಾದುಂಡು ಐತ ಮೊನೆ ತೋಜುನಿಗೆ ಗಡಗಡಗದ್ದುನಿಗೆ ಮಿತ್ತ ಆಯುಧದ ಸಮೇತ ಬೆಳ್ಚಪ್ಪಾಡ ಪಿರ ಕೆಂಡದ ಮಿತ್ತಿಡ್ದು ಲಕ್ಕದ ಬತ್ತೇರಿಗೆ ಅಂಚ ಬನ್ನಗ ಆಯುಧದ ಮೊನೆಡ್ದು ರಟ್ಟಿನಂಚಿನ ಒಂಜಿ ಕೆಂಡ ಅಪಗ ಮುಳಿತ್ತ ಮಾಡಿತ್ತಿನಂಚಿನ ಅಬ್ಬಕರಾಣಿನ ಅರಂತಡೆತ ಮಾಡುಗು ಬೂರುಂಡು ಇಡೀ ಅರಮನೆ ಪೊತ್ತುಂಡು ಅಲ್ಲ ಸೆರಂಗು ಪೊತ್ತುಂಡು ಇನಿಕಲ ಇತಿಹಾಸದ ಅಬ್ಬಕರಾಣಿನ ಅರಮನೆ ಪೊತ್ತಿನ ಉಲ್ಲೇಖೊಂಡು ಬಂದುಲೆ ಇತಿಹಾಸಲ ವಾನಮುನೆದ ಸಂಬಂಧ ಅಂದು ತೋಲಿ ಎಲ್ಲ ಕಾಂಡ ಕೆಂಡ ಸೇವೆ ಅನಗ ತೂಲೆ ಬಂದುಲೆ ತೂಲೆ ಮಾತಾ ಭಗವತಿಲು ಆ ಚೇಡಗ ತಿರುವ ಆಯುಧದ ಮೊನೆಟ್ಟು ಕೆಂಡನು ಮಿತ್ತುರಟ್ಟಾವನ ಒಂಜಿ ಅಭಿನಯ ಮಲ್ಪೇರು ಆ ಪೊರ್ಲುನು ತೋಜಾವೆ ಅವು ಆನಿ ನಡತಿನಂಚಿನ ಅಬ್ಬಕ್ಕ ರಾಣಿನ ಮಾಯದ
ಮೇಲೆರಿನ ಕೈಗೊನ್ನಂಚಿನ ರೂಪ ಬಂದುಲೆ ಅಂಚ ಪಂಡದ ಹಬ್ಬಕ್ಕ ಮಸ್ಕಿರಿದಾಲಂದ ಅರ್ಥತ್ತು ಆಲು ಮಲ್ತಿನಂಚಿನ ಕೊಡುಗೆ ಬಾರಿ ವಿಶೇಷ ಈ ಭಾಗಕ್ಕೂ ಏತೋ ಉಂಬಳಿ ಉತ್ತಾರನು ಕೊರ್ತಾಲಂದು ಲೆಕ್ಕ ಹಬ್ಬಕ್ಕರಾಣಿ ಕೊರ್ತಿನಂಚಿನ ಅವೇತೋ ವರಹದ ನಾಣ್ಯಳು ಅಡ್ಕದ ಸಾನೋಡು ಇತ್ತುಂಡು ಐದು ಬೊಕ್ಕ ಇನ್ನು ಬಂಗಾರಾದ ಪರಿವರ್ತನೆ ಮಲ್ತೇರು ಪನ್ಪುನೈನು ಮುಂತ ಇತಿಹಾಸ ಪನ್ಪುಂಡು ಅಂಚಿನ ಹಬ್ಬಕ್ಕರಾಣಿ ಬೊಕ್ಕ ಅಡ್ಕದ ಭಗವತಿಲೆ ಗುಪ್ಪುನ ಸಂಬಂಧ ಈ ಪೊರ್ತುಡು ನೆಂಪುಡೋರಿನವು ಎಲ್ಲದ ಉತ್ಸವಡು ನಮ್ಮ ನೆಂಪು ಮಲ್ಪೊಡಾಯಿನವು ಇತಿಹಾಸದ ಉಜ್ವಲ ಇತಿಹಾಸ ಪ್ರಜ್ವಲ ಇತಿಹಾಸ